ಬೀದರ್ ಜಿಲ್ಲಾ ಔರಾದ್ ತಾಲೂಕಿನ ಬೆಳಕುಣಿ ಅನ್ನುವಂಥ ಗ್ರಾಮ. ಆ ಗ್ರಾಮದ ಹೆಣ್ಣು ಮಗಳಾಗಿರುವಂಥ ಶೋಭಾ ರಾನಡೆ ಕೇವಲ 16 ವರ್ಷ. ಈಗಷ್ಟೇ 10ನೇ ಕ್ಲಾಸಿನ ಪರೀಕ್ಷೆ ಬರೆದಿರ್ತಾಳೆ. ಒಳ್ಳೆ ಉತ್ತಮ ರ್ಯಾಂಕ್ ಕೂಡ ಬಂದು ಬಿಟ್ಟಿರ್ತಾಳೆ. ಈಕೆ ಆಟದಲ್ಲಿ ಮೇಲುಗೈ ಇರ್ತಾಳೆ, ಜೊತೆಗೆ ಪಾಠದಲ್ಲೂ ಕೂಡ ಮೇಲುಗೈ ಇರ್ತಾಳೆ. ಕಬಡ್ಡಿ ಆಗಿರಬಹುದು, ಕುಸ್ತಿ ಆಗಿರಬಹುದು, ಖೋ ಖೋ ಇಂಥದ್ದೆಲ್ಲವನ್ನು ಕೂಡ ತುಂಬಾ ಚೆನ್ನಾಗಿ ಆಟವನ್ನು ಆಡ್ತಾ ಇದ್ದಂತ ಹೆಣ್ಣು ಮಗಳು. ಈಕೆ ಒಂದು ದುರಂತ ಅಂತ್ಯವನ್ನು ಕಂಡು ಬಿಟ್ಟಿದ್ದಾಳೆ. ಈಕೆಯ ಮೇಲೆ ಅತ್ಯಾಚಾರ, ಕೊಲೆ ಆಗಿದೆ ಅನ್ನುವಂಥ ಆರೋಪವನ್ನ ಕುಟುಂಬದವರು ಮಾಡ್ತಾ ಇದ್ದಾರೆ. ಈ ಒಂದು ಬೆನ್ನಲ್ಲೇ ಈ ಒಂದು ಅತ್ಯಾಚಾರ ಮತ್ತು ಕೊಲೆ ಆಗಿರುವಂಥ ಆರೋಪವನ್ನು ಮಾಡ್ತಾ ಇರುವಂಥ ಕುಟುಂಬ, ಅಥವಾ ಈ ಆರೋಪ ಏನು ಕೇಳಿ ಬರ್ತಾ ಇದೆಯಲ್ಲ, ಆರೋಪ ಕೇಳಿ ಬರ್ತಾ ಇರುವಂಥ ಕುಟುಂಬ ಕೂಡ ಪ್ರಭಾವಿ ಕುಟುಂಬ, ರಾಜಕಾರಣಿಗಳ ಕುಟುಂಬ. ಹಾಗಾಗಿ ಅಲ್ಲಿ ಬಹುತೇಕ ಮುಚ್ಚಾಕುವಂಥ ಸಾಧ್ಯತೆ ಅಂಥದ್ದೆಲ್ಲವೂ ಕೂಡ ಹೆಚ್ಚಾಗಿ ಕಾಣಿಸ್ತಾ ಇದೆ. ನಮ್ಮೆಲ್ಲರಿಗೂ ನ್ಯಾಯ ಬೇಕು ಅನ್ನುವ ರೀತಿಯಲ್ಲಿ ಕುಟುಂಬದವರು ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಅಥವಾ ಕರ್ನಾಟಕ ಮತ್ತು ಮಹಾರಾಷ್ಟ್ರ ಬಾರ್ಡರ್ ಅಲ್ಲಿ ಇರುವಂಥ ಹಳ್ಳಿಗಳಿವು. ಅವರಿಗೆ ಸ್ಪಷ್ಟವಾಗಿ ಕನ್ನಡವೂ ಕೂಡ ಬರೋದಿಲ್ಲ. ಆ ಕಡೆ ಬಹುತೇಕ ಸ್ಥಳೀಯ ಭಾಷೆಯಾಗಿ ಹಿಂದಿ ಮತ್ತು ಬೇರೆ ಬೇರೆ ಭಾಷೆಗಳನ್ನು, ಮರಾಠಿ ಭಾಷೆಗಳನ್ನು ಮಾತನಾಡುವಂಥ ರೂಢಿ ಇದೆ. ಹಾಗಾಗಿ ಕನ್ನಡ ಸ್ಪಷ್ಟವಾಗಿ ಬಂದಿಲ್ಲ ಅಂತಂದ್ರೂ ಕೂಡ ನಮ್ಮ ರಾಜ್ಯದಲ್ಲಿ ಬಹುತೇಕ ಈ ಜನಗಳು ಗಮನಿಸ್ತಾ ಇರುವ ಕಾರಣದಿಂದಾಗಿ ಅವರಿಂದ ಒಂದಿಷ್ಟು ಕನ್ನಡದಲ್ಲಿಯೇ ಮಾಹಿತಿಯನ್ನು ಪಡೆದುಕೊಂಡು ನಿಮ್ಮ ಮುಂದೆ ಇಟ್ಟಿದ್ದೇನೆ. ಈಗಾಗಲೇ ಈ ಒಂದು ಆಡಿಯೋವನ್ನು ಪ್ರಸಾರ ಮಾಡಿದ್ದೆ, ಬಹುತೇಕ ಜನರು ಗಮನಿಸಿರಲಿಲ್ಲ. ಹಾಗಾಗಿ ಗಮನಿಸಲಿ, ಅಸಲಿ ಸತ್ಯಾಸತ್ಯತೆ ಏನು, ಯಾರ ಮೇಲೆ ಆರೋಪ ಕೇಳಿ ಬರ್ತಾ ಇದೆ, ಅಲ್ಲಿನ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ, ಸ್ಥಳೀಯ ಜನಪ್ರತಿನಿಧಿಗಳು ಏನು ಮಾಡ್ತಾ ಇದ್ದಾರೆ, ಇಂಥದ್ದೆಲ್ಲವೂ ಕೂಡ ನಿಮ್ಮ ಗಮನಕ್ಕೆ ಬರಲಿ ಅನ್ನೋ ಕಾರಣದಿಂದಾಗಿ ಆ ಕುಟುಂಬದ ಸದಸ್ಯರು ಮಾತನಾಡಿರುವಂಥ ಆಡಿಯೋ ಇದು. ದಯವಿಟ್ಟು ಗಮನಿಸಿ, ದಯವಿಟ್ಟು ನೋಡಿ. ಯಾಕೆ ಅಂತಂದರೆ ಇವತ್ತು ನಮ್ಮ ಮನೆಯ ಹೆಣ್ಣು ಮಕ್ಕಳಿಗಾದರೂ ಅಷ್ಟೇ, ಇನ್ನೊಬ್ಬರ ಮನೆಯ ಹೆಣ್ಣು ಮಕ್ಕಳಿಗಾದರೂ ಅಷ್ಟೇ, ಎಲ್ಲರೂ ಕೂಡ ಹೆಣ್ಣಿಗೆ ಮೋಸ ಆದಂಥ ಸಂದರ್ಭ ಅಥವಾ ದ್ರೋಹ ಆದಂಥ ಸಂದರ್ಭದಲ್ಲಿ ನಾವು ಯಾರು ಕೂಡ ಕೈಕಟ್ಟಿ ಕುಳಿತುಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಅಟ್ಲೀಸ್ಟ್ ನಾವು ಅದನ್ನು ಗಮನಿಸಿ ಅದರ ವಿರುದ್ಧವಾಗಿ ಧ್ವನಿಯನ್ನು ಎತ್ತಲೇಬೇಕಾದಂಥ ಅನಿವಾರ್ಯತೆ ಈ ಸಂದರ್ಭದಲ್ಲಿ ಇದೆ. ಬಹುತೇಕ ನಮ್ಮ ರಾಜ್ಯದಲ್ಲಿ ಈ ರೀತಿಯಾದಂಥ ಪ್ರಕರಣಗಳು ಸಾಕಷ್ಟು ನಡೆದು ಹೋಗಿ ಬಿಡ್ತಾ ಇದ್ದಾವೆ. ಇತ್ತೀಚೆಗಂತೂ ಈ ಪ್ರಕರಣಗಳ ಕುರಿತಾಗಿ ಹೇಳಿ ಹೇಳಿ ನಮಗೆ ತಲೆ ಕೆಟ್ಟು ಹೋಗಿಬಿಟ್ಟಿದೆ. ಏನು ಅಂತಂದರೆ ಯಾವಾಗ ನೋಡಿದ್ರು ಇದೆ ಅತ್ಯಾಚಾರ, ಕೊಲೆ, ಇಂಥದ್ದೇ ನಮ್ಮ ರಾಜ್ಯದಲ್ಲಾಗಿರ್ಬೋದು, ದೇಶದಲ್ಲಾಗಿರ್ಬೋದು ನಡೆದು ಹೋಗಿ ಬಿಡ್ತಾ ಇದೆ. ಈ ಒಂದು ದುರಂತಗಳು ಯಾವಾಗ ಬದಲಾಗಿ ಬಿಡ್ತಾವೋ, ಜನರು ಯಾವಾಗ ಒಂದು ಒಳ್ಳೆ ಮನಸ್ಥಿತಿಗೆ ಬರ್ತಾರೋ ಅನ್ನುವಂಥ ಪ್ರಶ್ನೆ ಸಂದರ್ಭಕ್ಕೆ ಕಾಡಿಬಿಡುತ್ತೆ. ಒಟ್ಟಾರೆಯಾಗಿ ಆ ಒಂದು ಶೋಭಾ ರಾನಡೆ ಅನ್ನುವಂಥ 16 ವರ್ಷದ ಹೆಣ್ಣು ಮಗುವಿಗೆ ಮೋಸ ಆಗಿದ್ದಂತೂ ಖಂಡಿತವಾಗಿಯೂ ಖಚಿತ. ಆ ಒಂದು ಕೊನೆಯ ಹಂತದಲ್ಲಿ ಆಕೆಯ ಮೃತದೇಹವನ್ನು ನೀವು ನೋಡಿಬಿಟ್ರೆ ಬಹುತೇಕ ಒಂದು ಕ್ಷಣ ಎಂಥವರಿಗೂ ಕೂಡ ಹೊಟ್ಟೆ ಉರಿದೋಗಿಬಿಡುತ್ತೆ. ಯಾಕೆ ಅಂತಂದರೆ ಅಷ್ಟು ಕ್ರೂರತೆ ಇತ್ತು ಆ ಒಂದು ದೃಶ್ಯದಲ್ಲಿ. ಬಹುತೇಕ ಅವುಗಳನ್ನ ಪ್ರಸಾರ ಮಾಡೋದಕ್ಕೆ ಆಗೋದಿಲ್ಲ. ಆ ಕಾರಣದಿಂದಾಗಿ ನಾನು ಪ್ರಸಾರ ಮಾಡ್ತಾ ಇಲ್ಲ. ನಿಮ್ಮಲ್ಲಿ ಬೇಕಿದ್ದರೆ ಕೆಲವೊಂದು ಕಡೆ ಪ್ರಸಾರ ಅಂಥದ್ದೆಲ್ಲವೂ ಕೂಡ ಆಗ್ತಾ ಇದೆ. ಗೂಗಲಲ್ಲೂ ಕೂಡ ನೀವು ಸರ್ಚ್ ಮಾಡಿದರೆ ಸಿಗಬಹುದೇನೋ. ಒಂದಿಷ್ಟು ನೋಡಿಬಿಡಿ. ಎಂಥವರಿಗೂ ಕೂಡ ಒಂದು ಕ್ಷಣ ರಕ್ತ ಕುದೋಗ್ಬಿಡುತ್ತೆ. ನಾನು ಯಾವುದೋ ಪ್ರಚೋದನೆಗೆ ಅಥವಾ ಇನ್ಯಾವುದಕ್ಕೂ ಹೇಳ್ತಾ ಇಲ್ಲ. ಯಾಕೆಂತಂದರೆ ಒಂದು ಹೆಣ್ಣು ತಾನು ಬದುಕುವಂಥ ಸ್ವತಂತ್ರ ಅಂಥದ್ದೆಲ್ಲವೂ ಇದ್ದರೂ ಕೂಡ ನಮ್ಮ ದೇಶದಲ್ಲಿ ಇಂಥ ಪ್ರಕರಣಗಳು ಹೆಚ್ಚಾಗ್ತಾ ಇದ್ದಾವೆ ಅಂತಂದರೆ ನಮ್ಮ ದೇಶದ ಕಾನೂನಿನ ಅರಿವು ಜನರಿಗೆ ಇಲ್ವಾ ಅನ್ನುವಂಥ ಪ್ರಶ್ನೆ ಕಾಡುತ್ತೆ. ಒಟ್ಟಾರೆಯಾಗಿ ದುರಂತದಲ್ಲಿ 16 ವರ್ಷದ ಬದುಕಿ ಬಾಳಬೇಕಾಗಿರುವಂಥ ಹೆಣ್ಣುಮಗಳು ಸಾವನ್ನಪ್ಪಿ ಬಿಟ್ಟಿದ್ದಾಳೆ. ಅದಕ್ಕೆ ಅಸಲಿ ಸತ್ಯಾಸತ್ಯತೆ ಏನು ಎಂಬುದನ್ನು ಆಕೆಯ ಕುಟುಂಬದವರೇ ಇದೀಗ ಬಿಚ್ಚಿಟ್ಟಿದ್ದಾರೆ. ಆ ಒಂದು ಆಡಿಯೋವನ್ನು ಗಮನಿಸಿ, ಕೊನೆಗೆ ಆ ಆಡಿಯೋವನ್ನು ದಯವಿಟ್ಟು ಶೇರ್ ಮಾಡಿ. ಯಾಕೆ ಶೇರ್ ಮಾಡಿ ಅಂತಿದ್ದೀನಿ ಅಂದರೆ ಇಂತಹ ವಿಡಿಯೋಗಳು ಬಹುತೇಕ ರೀಚ್ ಆಗಬೇಕು, ಸಮಾಜಕ್ಕೆ ಗೊತ್ತಾಗಬೇಕು. ಈ ಸಮಾಜಕ್ಕೆ ಗೊತ್ತಾಗಿಲ್ಲ ಅಂತಂದರೆ ಸಮಾಜ ಎಚ್ಚೆತ್ತುಕೊಳ್ಳೋದಿಲ್ಲ. ಪ್ರಭಾವಿಗಳೇ ಮಾಡಿದ್ದೇ ಒಂದು ಮಾರ್ಗವಾಗಿ ಹೋಗಿಬಿಡುತ್ತೆ. ಆ ಕಾರಣದಿಂದಾಗಿ ಈ ವಿಡಿಯೋನ ಸಾಧ್ಯವಾದಷ್ಟು ಶೇರ್ ಮಾಡಿ. ಅಂದ ಹಾಗೆ ಆ ಆಡಿಯೋನ ಗಮನಿಸ್ಕೊಂಡ್ಬನ್ನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ ಸರ್. ಇದು 8ನೇ ತಾರೀಕ ಮೇ ತಿಂಗಳು 1 ಗಂಟೆಗೆ ಆಗಿರುವ ಪ್ರಕರಣ. ಹಾ ಸರ್. ಏನಕ್ಕಂದ್ರೆ 7 ಸರ್ ಸ್ಕೂಲ್ ಅಲ್ಲಿ ಸ್ಪೋರ್ಟ್ಸ್ ಅಲ್ಲಿ ಟಾಪ್, ಸ್ಪೋರ್ಟ್ಸ್ ಇನ್ ದ ಸೆನ್ಸ್ ಕಬಡ್ಡಿ, ಖೋ ಖೋ, ರೇಸ್ಲಿಂಗ್, ಈ 3-4 ಸ್ಪೋರ್ಟ್ಸ್ ಅಲ್ಲಿ ಟಾಪ್. ಅದಕ್ಕೆ ಮತ್ತೆ ನಮ್ ತಾಲೂಕ್ದು ಬಿಜೆಪಿ MLA ಅದರ, ಅವ್ರದ್ದು ಸೋದರಳೆ ಅದನ. ಸೋದರಳೆ ಅಂದ್ರ ಅವನ ಅಕ್ಕನ ಮಗ. ಅವನ ಹೆಸರು ಲಖನ್ ಬಬ್ರುವಾನ್ ಪವಾರ. ಅವನ ಏನಂದ್ರ 10ನೇ ಫೇಲ್ ಅದನ. ಯಾವುದೇ ಕೋಚಿಂಗ್ ಸೆಂಟರ್ ಅವನ ಹತ್ರ ಕಾಣಿಲ್ಲ. ಯಾವುದೇ ಅಕಾಡೆಮಿಕ್ ಅವನ ಹತ್ರ ಸರ್ಟಿಫಿಕೇಟ್ನು ಇಲ್ಲ. ಅಂದ್ರೆ ಇಲ್ಲಿಗಲ್ ಆಗಿ, ಅಂದ್ರೆ ಕಾನೂನು ಬಾಹಿರವಾಗಿ ನಡೆಸ್ತಾ ಇದ್ದಾರೆ ಹಾಗಾದ್ರೆ. ಹಾ ಸರ್, ಕಾನೂನು MLA ಅವರ ಕುಟುಂಬದವರು. ಹಾ ಸರ್, ಬಿಜೆಪಿ MLA. ಹಾ, ಬಿಜೆಪಿ MLA ಅವರ ಹೆಸರು ಪ್ರಭು ಬಿ ಚವ್ಹಾಣ್ ಅಂತ. ಸೊ ಅವನ್ ಏನ್ ಮಾಡ್ದ ಅಂದ್ರ ಲಖನ್ ಪವಾರ ನಮ್ಮ ತಂಗಿಯ ಮೇಲೆ ಸರ್ ಕಣ್ಣಿಟ್ಟ. ಯಾಕಂದ್ರೆ
ಅಷ್ಟು ದಲಿತ ಅದಾಳಕಿ ಹುಡುಗಿ. ಹ್ಮ್ ಆಟದಲ್ಲಿ ಟಾಪು. ಹೆಂಗಾದ್ರು ಮಾಡಬೇಕು, ಇವಳ ಅಸ್ತಿತ್ವವನ್ನು ಕೆಳದಾಕ್ಸ್ಬೇಕು. ಹ್ಮ್ ಅಂದ್ರೆ ಅದು ಯಾವ್ದ್ರಲ್ಲಿ ಇವ್ರು ಅವನು. ಮುಂದಕ್ಕೆ ಹೋಗ್ಬಾರ್ದು ಅಂತ ಹೇಳಿ ಸರ್. ಇವ್ಳನ್ನ ಹೇಗಾದ್ರೂ ಮಾಡಿ ಇಲ್ಲೇ ನಿಲ್ಲಿಸ್ಬಿಡ್ಬೇಕು, ಸ್ಟಾಪ್ ಮಾಡ್ಬಿಡ್ಬೇಕು ಅಂತ. ಸರ್. ಹ್ಮ್ ಮತ್ತೆ ಈ ತರ ಮಾಡಿ ಅವಳ ಮೇಲೆ ಕಣ್ಣಿಟ್ಟಿ ಹ್ಮ್ ಆ ದೈಹಿಕವಾಗಿ ಮತ್ತ ಫಿಸಿಕಲಿ ಮೆಂಟಲಿ ಆಕೆಗೆ ಟಾರ್ಚರ್ ಮಾಡಿ ಹ್ಮ್ ಆಕೆನ ಕೊಲೆಯನ್ನು ಮಾಡಿರುತ್ತಾನೆ ಸರ್. ಓಕೆ ಇದು ಏನು ಅನುಮಾನಾಸ್ಪದವಾಗಿ ಸಾವನ್ನಪ್ಪಿರುವಂತದ್ದು, ಅಥವಾ ಇದು ಬೇರೆಯವರು ಹೇಳ್ತಾ ಇರುವಂತದ್ದು ಬಿಲ್ಡಿಂಗ್ ಮೇಲಿಂದ ಬಿದ್ದಿದ್ದು ಆ ತರ? ಅಲ್ಲ ಸರ್, ಈ ದಾಖಲೆಗಳೆಲ್ಲ MLA ಅವರ ಪ್ರಭಾವದಿಂದ ಪೊಲೀಸ್ ಅವರು ಹೇಳಿರುತ್ತಾರೆ. ಓಕೆ ಇಲ್ಲಿ ಈ ತರ ಆಗಿರುವಂತದ್ದು ಅಂದ್ರೆ ಮಾಡಿರುವಂತದ್ದು ಅತ್ಯಾಚಾರ ಮತ್ತು ಕೊಲೆ ಮಾಡಿದ್ದಾರೆ ಪ್ರಭಾವಿಗಳ ಕಾರಣದಿಂದಾಗಿ ಪೊಲೀಸರು ಈ ರೀತಿಯಾಗಿ ತಿರ್ಚಾಕಿದ್ರು ಅಂತ ನೀವ್ ಹೇಳ್ತಿರೋದು? ಸರ್. ಓಕೆ ಈಗ ಇದಾದ್ಮೇಲೆ ಈಗ ಆ ಒಂದು ವ್ಯಕ್ತಿ ಮೇಲೆ ಕೇಸ್ ಆಗಿದ್ಯಾ? ಸರ್, ನಾವು ಎಲ್ಲರೂ ಊರಿನವರು ಕೂಡಿ ಠಾಣೆ ಮುಂದೆ ಹೋಗಿ 3 ದಿವಸ ಕೂತಿದ್ದೀವಿ ಸರ್. ಓಕೆ ಸರ್, ಶೆಡ್ ಅದು ಹೊಡೆದಿ, ಟೆಂಟ್ ಅದು ಹಾಕಿ ಸರ್ ಪ್ರತಿಭಟನೆ ಮಾಡಿದ್ದಾಗ ಅದನ್ನು ಜಿಲ್ಲಾ ಕೋರ್ಟ್ ಸತ್ರ ನ್ಯಾಯಾಧೀಶರ ಮುಂದೆ ನಮ್ದು ತಂದೆ ತಾಯಿ ಅವರು ಸೇರಿ ಹೋಗಿದ್ದಾಗ ಆಗೈತ್ ಸರ್ ಕೇಸ್. ಅಲ್ಲಿವರೆಗೂ ಕೇಸ್ ಆಗಿರ್ಲಿಲ್ಲ 3 ದಿನಗಳ ಕಾಲ? ಅಲ್ಲಿವರೆಗೂ ಕೇಸ್ ಸರ್ ಹಾಕಿಲ್ಲ, ಏನು ಹಾಕಿಲ್ಲ. ಅವರು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಡಾಕ್ಟರ್ ಮತ್ತು ಪ್ರದೀಪ್ ಕುಂಟಿ ಸೂಪರಿಂಟೆಂಡೆಂಟ್ ಪೊಲೀಸ್ ಬಿಜೆಪಿ MLA ಹೇಳಿರುವ ಮುಖಾಂತರ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅನ್ನ ಚೇಂಜ್ ಮಾಡಿದ್ದಾರೆ. ಈಗ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂದಿದೆಯಾ? ಸರ್, ಬಂದಿಲ್ಲ. ಇನ್ನೂ ಬಂದಿಲ್ಲ ಇಲ್ಲ ಸರ್. ಡಾಕ್ಟರ್ಗೆ ಕಾನ್ಫರೆನ್ಸ್ ಕಾಲ್ ಏನಂತೀರಿ ವಿಡಿಯೋ ಕಾಲ್ ಮುಖಾಂತರ SP ಅವರು ಹೇಳಕ್ ಹಚ್ಚಾರ ಸರ್. ಏನಂತ? UDR ಕೇಸು ಹಾಕಿ. UDR ಅಂದ್ರ ಅನ್ಯಾಚುರಲ್ ಡೆತ್, PNS ಸೆಕ್ಷನ್ 174C ಅಂಡರ್ನಾಗ ಸರ್. ಅದೇ ನೀವ್ ಹೇಳ್ತಾ ಇರುವಂತದ್ದು ಅನ್ಯಾಚುರಲ್ ಡೆತ್ ಅಂದ್ರೆ ನ್ಯಾಚುರಲ್ ಆಗಿ ಡೆತ್ ಆಗಿರುವಂತದ್ದು. ಇದು ಕೊಲೆ ಮಾಡಿರುವಂತದ್ದಲ್ಲ. ಇದನ್ನ ಕೊಲೆ ಆಗ್ಲಿ ಅಥವಾ ಇನ್ನೇನು ಅತ್ಯಾಚಾರ ಮಾಡಿರುವಂತದ್ದು ರಿಪೋರ್ಟ್ ಬರಬಾರ್ದು, ಬದಲಿಗೆ ನ್ಯಾಚುರಲ್ ಡೆತ್ ಅಂತ ಹೇಳಿ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬರಬೇಕು ಅಂತ ಹೇಳಿ ಪೊಲೀಸ್ ಇಲಾಖೆ ಈ ಒಂದು ವೈದ್ಯರಿಗೆ ಸಲಹೆ ನೀಡಿದೆ. ಅದರಲ್ಲೂ ಕೂಡ MLA ಅವರ ಒಂದು ಏನೋ ಮಾರ್ಗದರ್ಶನದಲ್ಲಿ ಅಂತ ನೀವ್ ಹೇಳ್ತಿರುವಂತದ್ದು. ಹೌದು ಸರ್. ಅಬ್ಸಲ್ಯೂಟ್ಲಿ. ಯಾಕಂದ್ರೆ ನಾನು ಈಗ ಈ ಒಂದು ವಿಷಯವನ್ನ ಈಗ ನೀವೇನು ಹೇಳ್ತಾ ಇದ್ದೀರಲ್ಲ, ಅದು ಜನರಿಗೂ ಅರ್ಥ ಆಗ್ಬೇಕು ಅನ್ನೋ ಕಾರಣಕ್ಕೆ ನಾನು ನಿಮ್ಗೆ ಮತ್ತೆ ವಿವರಣೆ ಮಾಡಿ ಹೇಳ್ತಾ ಇದ್ದೀನಿ. ಯಾಕೆಂತಂದ್ರೆ ನೀವು ಮಾತನಾಡ್ತಾ ಇರುವಂತದ್ದು ಕೂಡ ನಾವು ಪ್ರಸಾರ ಮಾಡ್ಬೇಕಾಗತ್ತಲ್ವಾ? ಹೌದು ಸರ್. ಹಾಗಾಗಿ ಹೌದು ಸರ್. ಓಕೆ ಈ ರೀತಿಯಾಗಿ ಆಗಿರುವಂತಂದ್ರೆ ಹೆಣ್ಣು ಮಗಳು ಆತನಲ್ಲಿ ಕೋಚಿಂಗ್ ಗೆ ಹೋಗ್ತಾ ಇದ್ಲಾ, ಅಥವಾ ಇವನು ಏನು ಈಗ ಲಖನ್ ಅಂತ ಏನಿದ್ದಾನೆ ಆರೋಪಿ, ಅವನು ಕೋಚಿಂಗ್ ಸೆಂಟರ್ ನಡೆಸ್ತಾ ಇದ್ದ? ನೀವು ಇವನು ಈ ಒಂದು ಹೆಣ್ಮಗಳು ಅಂದ್ರೆ ಈ ಶೋಭಾ ಅನ್ನುವಂತ ಹೆಣ್ಮಗಳು ಅವನ ಕೋಚಿಂಗ್ ಸೆಂಟರ್ಗೆ ಹೋಗ್ತಾ ಇದ್ಲಾ? ಇಲ್ಲ ಸರ್, ಅವನ ಹತ್ರ ಕೋಚಿಂಗ್ ಸೆಂಟರು ಇಟ್ಟಿಲ್ಲ, ಏನೂ ಇಟ್ಟಿಲ್ಲ ಸರ್. ಓಕೆ ಈಗ ಈ ಹುಡುಗಿಗೂ ಮತ್ತು ಹುಡುಗನಿಗೂ ಪರಿಚಯ ಹೇಗೆ ಅಂತ? ಪರಿಚಯ ಹೆಂಗಂದ್ರ ಸರ್, ಆಕಿ ತಾಲೂಕಾ ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ ಸ್ಪೋರ್ಟ್ಸ್ ಅಲ್ಲಿ ಟಾಪ್. ಸ್ಪೋರ್ಟ್ಸ್ ಅಲ್ಲಿ ಟಾಪ್ ಆಕಿ ಇದ್ದಾಗ MLA ಅದು ಸೋದರ ಇದ್ದಾನ, ಅಕ್ಕನ ಮಗ. ಗೊತ್ತಾಯ್ತು. ಅವನಿಗೆ ಏನು ಮಾಡ್ದ? ಹೆಂಗಾದ್ರು ಮಾಡ್ಬೇಕು, ದಲಿತ ಹುಡುಗಿನ ಮೇಲೆ ಅತ್ಯಾಚಾರ ಮಾಡಿ ಎಲ್ಲನೇ ಅಸ್ತಿತ್ವವನ್ನೇ ಕೊನೆಗೆ ಕಾಣಿಸ್ಬೇಕು. ಈ ವಿಚಾರದಿಂದ ಏನು ಈಗ ಆರೋಪಿ ಏನಿದ್ದಾನೆ ಇವಂದೇನು ಕೋಚಿಂಗ್ ಸೆಂಟರ್ ಇಲ್ಲ ಅಥವಾ ಇನ್ನೇನು ಇಲ್ಲ? 10ನೇ ಫೇಲ್ ಅದನ್ರಿ ಸರ್. ಮತ್ತ ಇವನ ತಂದೆ ಬಬ್ರು ವಾಹನ್ ಪವಾರ್, ಇವನು ಕಳ್ಳ ಮತ್ತ ದರೋಡಿಗ, ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಮಾಡ. ಅವನು ತಂದೆಗೂ ನಮ್ ತಾಲೂಕಲ್ಲಿ ಟ್ರ್ಯಾಕ್ಟರ್ ಹಾಕಿ ಅವನ ಮೇಲೆ ಅವಂದು ಆಗಿದೆ ಸರ್, ಕೊಲೆ ಆಗಿರುತ್ತದೆ 2012ರಲ್ಲಿ. ಯಾಕಂದ್ರೆ ಇವ್ರ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಸರ್ ಟೋಟಲಿ ಆಸ್ ಎ ಕ್ರಿಮಿನಲ್ ಬ್ಯಾಕ್ ಗ್ರೌಂಡ್.
ಓಕೆ ಓಕೆ. ಹ್ಞೂ ಸರ್. ಈ ಬ್ಯಾಕ್ ಗ್ರೌಂಡ್ ಅಲ್ಲಿ ಇರುವಂತವ್ರು ಇವ್ರು ಹಾಗಾದ್ರೆ. ಹ್ಞೂ ಸರ್. ಹ್ಞೂ ಸರ್. ಒಟ್ಟಾರೆಯಾಗಿ ನಿಮ್ಮ ಯಾಕಂದ್ರ ಮನೆ ಹೆಣ್ಣು ಮಗಳನ್ನ ಅತ್ಯಾಚಾರ ಮಾಡಿ ಕೊಲೆ ಮಾಡಿರುವಂತದ್ದು ನಿಮ್ಗೆ ಇರುವಂತ ಅನುಮಾನ ಈತನ ಮೇಲೆ. ನಮಗೆ ಈಗ ಅನುಮಾನ ಅವನ ಬಂಧನ ಮಾಡಿದಾರಾ ಅಥವಾ ಹೇಗೆ? ಹ್ಞೂ ಸರ್. ಅರೆಸ್ಟ್ ಆಗಿದ್ದಾನೆ? ಅಲ್ಲಿ ಜುಡಿಷಿಯಲ್ ಕಸ್ಟಡಿಯಲ್ಲಿ ಅಷ್ಟೇ ಅವನನ್ನು ಇಟ್ಟಿದ್ದಾರೆ. ಹಾ ಹಾ ಓಕೆ ಇಟ್ಟೆ ಸರ್. ಓಕೆ ಓಕೆ. ಇನ್ನು ಕಾನೂನು ಮುಂದಿನ ಹಂತದ ಯಾವ್ದು ಬೆಳವಣಿಗೆ ಆಗಿಲ್ಲ? ಆಗಿಲ್ಲ ಸರ್, ಆಗಲ್ದು. ಯಾಕಂದ್ರ MLA ಅವ್ರದ್ದು ಐತಲ್ರಿ ಪವರು, ಕತ್ತು, ಅದರ ಮುಖಾಂತರ. ಯಾಕಂದ್ರ ನಾವು ದವಾಖಾನೆಯಲ್ಲಿ ಡಾಕ್ಟರ್ಸು ಸ್ಟಾಫು ಅವ್ರ ಮುಂದೆ ಕೈ ಮುಗಿದಿ ಕೇಳ್ದೆವು, ಸಾಹೇಬ್ರ ಹಿಂಗೆ ಆಗೈತ್ರಿ ಹೆಂಗಂದ್ರ ಅವ್ರು ಟಪ್ ಅಂತ ಹೇಳ್ಬಿಟ್ರು. MLA ಸ್ವಂತ ಅವ್ನ ಡ್ರೈವರ್ಗೆ ಕಾರಲ್ಲಿ ಮತ್ತ ಅವ್ನ ಸ್ವಾದಳಿಗೆ ಕಳಿಸಿ 8 ಲಕ್ಷ ರೂಪಾಯಿ SP ಆಫೀಸ್ಗೆ ಮತ್ತ ಇನ್ನ 3 ಲಕ್ಷ ರೂಪಾಯಿ ಡಾಕ್ಟರ್ ಅವರಿಗೆ ಕೊಟ್ಟಿ ಮಾಡಿರುತ್ತಾನೆ ಅಂತ ಸರ್ ಜಿಲ್ಲಾ ಆಸ್ಪತ್ರೆಯಲ್ಲಿರುವ ಸ್ಟಾಫ್ ಅವರು ಹೇಳಿರುತ್ತಾರೆ ನಮಗೆ. ಓಕೆ ಓಕೆ ಓಕೆ. ಅಂದ್ರೆ ಲಂಚ ಕೊಟ್ಟು ಈ ಕೇಸ್ನ ದಿಕ್ಕು ತಪ್ಪಿಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಅಂತ ಹೇಳಿ. 100% ಸರ್, 100%. ಓಕೆ 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 ಓಕೆ. ಹ್ಞೂ ಸರ್. ಈ ರೀತಿ ಎಲ್ಲ ಆಗಿರುವಂತದ್ದಾಗಾದ್ರೆ? ಹ್ಞೂ ಸರ್, ಈ ರೀತಿ ಆಗಿದೆ ಸರ್. ಓಕೆ. ಮತ್ತೆ ಸರ್ ಇನ್ನೊಂದು ನಿಮಗ್ ಹೇಳಕ್ ನಾನು ಏನ್ ಸರ್ ಇದು ಇದ್ದೇನಂದ್ರೆ ಇಚ್ಛೆ, ಕೊಲೆ ಆಗಿರುವ ಅಪರಾಧಿಗಳ ಫ್ಯಾಮಿಲಿಗೆ SP ಅವರು ತನ್ನ ಚೇಂಬರ್ಗೆ ಕರೆಸಿ ಮತ್ ಹೆಣ್ಣು ಮಕ್ಕಳ ಮೇಲೆ ಅಂದ್ರೆ ನಮ್ಮ ಫ್ಯಾಮಿಲಿ ಮೇಲೆ ಸರ್ ಅತ್ಯಾಚಾರ ಆಗಿದಲ್ಲ, ನಮಗೂ ಅವರಿಗೂ ಇಬ್ಬರಿಗ ಅವ್ರದ್ದು ಚೇಂಬರ್ ಅಲ್ಲಿ SP ಪ್ರದೀಪ್ ಅವರು ಕರೆಸಿ ಕಾಂಪ್ರಮೈಸ್ ಆಗ್ರಂತ ಹೇಳತ್ತಾರ ಸರ್. ಖುದ್ದು SP ಅವರೇ ನಿಮ್ಮನ್ನ ಕಾಂಪ್ರಮೈಸ್ ಮಾಡ್ತಿದ್ದಾರೆ ಹಾಗಾದ್ರೆ? ಖುದ್ದು ಸರ್. ಮತ್ತೆ ಅದು ಏನು ಆ ಒಂದು ಸ್ಥಾನಕ್ಕೆ ಬೆಲೆ ಇದೆಯಾ? ಒಂದು ಏನು ಅವ್ರೇನು ಬೇಜವಾಬ್ದಾರಿತನ ತೋರಿಸ್ತಾ ಇದಾರ ಅಥವಾ ಅವ್ರ ಮನುಷ್ಯರ ಅವ್ರ ಮನೆ ಹೆಣ್ಣು ಮಗಳು ಈ ರೀತಿಯಾಗಿ ಅತ್ಯಾಚಾರ ಆಗಿ ಕೊಲೆ ಆಗಿದ್ರೆ ಕಾಂಪ್ರಮೈಸ್ ಮಾಡ್ಕೊಳ್ತಾ ಇದ್ರ ಅಂತ ಅವರು? ಹೇಗೆ ಅವರು ಸರ್ ಮನುಷ್ಯರ ಅಥವಾ ಇನ್ನೇನೋ ಬೇರೆ ಏನಾದ್ರು ಇದಾರ ಅವರು? ಖುದ್ದಾಗಿ ನಿಮ್ಮನ್ನ ಕರೆಸಿಬಿಟ್ಟು ಈಗ ಆರೋಪಿ ಇದ್ದಾನೆ, ಆರೋಪಿ ಕುಟುಂಬದವ್ರಿಗೂ ಮತ್ತು ನಿಮ್ ಕುಟುಂಬದವ್ರಿಗೂ ಕಾಂಪ್ರಮೈಸ್ ಮಾಡೋದಕ್ಕೆ ಸ್ವತಃ SP ಅವರೇ ಪ್ರಯತ್ನ ಪಟ್ಟಿದ್ದಾರೆ ಹಾಗಾದ್ರೆ? ಸರ್, ಚೇಂಬರ್ ಅಲ್ಲಿ ಕರೆಸಿದ್ದಾರೆ. ನಮ್ಮ ಹತ್ರ ಫೋಟೋಸ್ ಅದಾವ, ವಿಡಿಯೋಸ್ ಅದಾವ. ಸರ್. ಅಂತಂದ್ರೆ ಖುದ್ದು SP ಅವರೇ ಈ ರೀತಿಯಾಗಿ ನಿಮ್ಮನ್ನ ಕಾಂಪ್ರಮೈಸ್ ಮಾಡೋದಕ್ಕೆ ನೋಡಿದ್ದಾರೆ? ಸರ್, ಹಣದ ಬೆಂಬಲದ ಮೇಲೆ ಈ ಘಟನೆ ಆಗಿರುವುದು ಸರ್, ಹಣದ. ಓಕೆ ಓಕೆ. ಈಗ ಸರ್ ನಾವು ಸಾಮಾನ್ಯ ಜನರು, ಕೂಲಿ ಕಾರ್ಮಿಕರು, ಡೈಲಿ ವೇಜಸ್ ವರ್ಕ್ ನಮ್ ತಂದೆ ತಾಯಿ ನಾವೆಲ್ಲ ಹೋಗಿ ಹೊಟ್ಟೆ ಮೇಲೆ ಇರೋರು ಸರ್. ನಮ್ಮ ಹತ್ರ ಏನ್ ದುಡ್ಡಿಲ್ಲ, ಯಾವುದೇ ಕಾನೂನಾತ್ಮಕ ಸಹಾಯ. ಸರ್ ಅಷ್ಟೇ. ನಮಗೆ ಹೊಲನೂ ಸರಿ ಇಲ್ಲ, ಬ್ಯಾರ್ಯಾರ ಹತ್ರ ಹೋಗಿ ದುಡ್ಡಿ ಹೊಟ್ಟೆನು ಸಾಗಿಸ್ತೇವೆ ಸರ್ ನಾವು. ಬೇರೆಯವ್ರ ಹತ್ರ ಕೆಲಸ ಮಾಡಿದಾಗಲೇ ಹೊಟ್ಟೆ ತುಂಬೋದು? ಸರ್. ಇಲ್ಲ ಅಂತಂದ್ರೆ ಏನಿಲ್ಲ ಸರ್. ಆದರೂ ಕೂಡ ಇಸ್ಟರ್ಸ್ ಅಲ್ಲಿ ನಮ್ ತಂಗಿ ಸರ್ ಸ್ಪೋರ್ಟ್ಸ್ ಅಲ್ಲಿ ಟಾಪ್ ರೀ. 16 ವರ್ಷದ ಬಾಲಕಿಯನ್ನ ಕ್ಲಾಸ್ ಓದ್ತಾ ಇದ್ರ? ಸರ್, 10ನೇ ಪಾಸ್, ಅದು ಬಿ ಟಾಪ್ ನಾಗಿದ್ರು ಸರ್. ಓಕೆ. ಎಷ್ಟು ಪರ್ಸೆಂಟೇಜ್ ಮಾಡಿದ್ರು ಈ ರಿಸಲ್ಟ್ ಬಂತಲ್ಲ ಅವ್ರದ್ದು? 82 ಸರ್. 82% ಮಾಡಿದ್ಲು ಈ 10ನೇ ಕ್ಲಾಸ್ ಅಲ್ಲಿ. ಸ್ಟಡಿ ಪ್ಲಸ್ ಸ್ಪೋರ್ಟ್ಸ್ ಸರ್. ಸ್ಟಡಿ ನಾಗೂ ಟಾಪ, ಸ್ಪೋರ್ಟ್ಸ್ ನಾಗೂ ಟಾಪ್. ಅವಳ ಹೆಸರು ಶೋಭಾ, ತಂದೆ ಸಂತೋಷ್, ಅಡ್ಡ ಹೆಸರು ರಾನಾಡಿ. ಓಕೆ.